the next day. ಸೊ ಫ್ರೆಂಡ್ಸ್, ನೆನ್ನೆ ಊಟ ಮಾಡ್ಕೊಂಡು ಬಂದು ಮಲ್ಕೊಬಿಟ್ಟು ಎಲ್ಲ ಟಯರ್ಡ್ ಆಗಿದ್ವಿ ಅಂತ. ಸೊ ನೆನ್ನೆ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಆಲ್ರೆಡಿ ಟೈಮ್ 9:30 ಆಗಿದೆ. ಎಲ್ಲ ರೆಡಿ ಆಗಿಬಿಟ್ಟು ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ರೂಮ್ ಎಲ್ಲ ಚೆಕ್ಔಟ್ ಮಾಡಿದ್ವಿ. ರೂಮ್ ಚೆಕ್ಔಟ್ ಮಾಡಿಕೊಂಡು ಇವಾಗ ತಿಂಡಿ ಮಾಡಿಕೊಂಡು ಇಲ್ಲಿ ಹುಬ್ಳಿಯಲ್ಲಿ ಸ್ವಲ್ಪ ಪ್ಲೇಸಸ್ ನೋಡೋಣ. ನಮ್ಮದು ಟ್ರೈನ್ ಇರೋದು ನೈಟ್ 8:30ಗೆ. ಸೊ ಹುಬ್ಳಿಯಲ್ಲಿ ಸ್ವಲ್ಪ ಪ್ಲೇಸಸ್ ನೋಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವಾಗ ತಿಂಡಿ ಮಾಡಿಕೊಂಡು ಹೊರಡ್ತೀವಿ. ಲಗೇಜು ನನ್ನ ತಂಗಿಯವರ ಫ್ರೆಂಡ್ ಮನೇಲಿ ಲಗೇಜ್ ಇಟ್ಟು ಅಲ್ಲಿಂದ ಕಾರಲ್ಲಿ ಹೊರಡಬೇಕು. ಈಗೆಲ್ಲ ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ಲಗೇಜ್ ಇಡಕ್ಕೆ ಬಂದ್ವಿ. ಅಲ್ಲಿ ಹೋಗಿದ್ದಾರೆ ನಮ್ಮ ಚಿಕ್ಕಮ್ಮ, ದೊಡ್ಡಪ್ಪ, ತಂಗಿ ಎಲ್ಲ ಹೋಗಿದ್ದಾರೆ. ನಾವಿನ್ನೂ ಕಾರಲ್ಲಿದ್ದೀವಿ. ಸೊ ಇವಾಗ ಇಲ್ಲಿಂದ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀವಂತ ತೋರಿಸ್ತೀವಿ. ಯಾರಿಗೂ ಇಲ್ಲ. ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಆದರೂ ಮಾಡ್ತಾ ಇದ್ದೀನಿ. ಎಂತಿಕಂದ್ರೆ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ಬೇಕು, ಅದಕ್ಕೋಸ್ಕರ. ಇಲ್ಲಿ ನೋಡಿ ನಮ್ಮ ಪುಟ್ಟಿ ಸುಮ್ಮ ಕುತ್ಕೋತಾಳೆ. ಎತ್ಕೊಂಡು ಮಾತಾಡಬೇಕು ಅನ್ನೋದೇನೂ ಇಲ್ಲ. ಕೊಟ್ರೆ ಫೋನ್ ಮಾತಾಡ್ಬೋದು. ಹೆಂಗೆ ಮಾತಾಡೋದು ಕೂಡ ಮಾತಾಡ್ಲಿ. ಇವಾಗ ಕೊಡ್ತೀನಿ. ಇವಾಗ ನೋಡ್ರಿ, ಇವಾಗ ನೀನೇ ಕಂಟಿನ್ಯೂ ಮಾಡ್ಬೇಕು. ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಮಾಡಿಲ್ಲ ಅಂದ್ರೆ ನಮ್ದು ಈ ಕಡೆ ಹಿಂಗ ಐತೆ ಕಣ್ರಿ. ನೀನ್ ನಿಮ್ಮ ಹುಬ್ಳಿ ಭಾಷೆಲೆಲ್ಲ ಮಾತಾಡ್ಬಾರ್ದು, ಕನ್ನಡದಲ್ಲಿ ಮಾತಾಡ್ಬೇಕು. ಆಯ್ತು, ಓಕೆ. ಸೊ ಫ್ರೆಂಡ್ಸ್, ಫಸ್ಟ್ ಸ್ಪಾಟ್ ಬಂದು ತೋಳನ ಕೆರೆ ಅಂತ. ಇದೇನು ಕೆರೆನೋ, ನಮ್ಮ ಬೆಂಗಳೂರಲ್ಲಿ ಆ ಕೆರೆ ನೋಡ್ಬೋದಿತ್ತು. ತಾವರೆಕೆರೆ. ಪಾರ್ಕ್ ಮಧ್ಯದಲ್ಲೇ ಕೆರೆ ಮಾಡ್ಬಿಟ್ಟವ್ರು. ನಮ್ಮ ಮಂಜು ಅಲ್ಲಿ ಕುತ್ಕೊಂಡು ಫೋಟೋ ತಕ್ಕೊಳಕಂತವ್ರು. ಅಲ್ಲಿ ನೋಡಿದ್ರಿ, ಅಲ್ಲಿ ನೋಡಿ ಏನ್ ಹಾಕವ್ರೆ. ದೊಡ್ಡವ್ರು ಕುತ್ಕೋಬಾರ್ದು. 500 ದಡ್ಡ ಅಂತ. ಆ ಕೆರೆ ನೋಡಕ್ ಬಂದ್ರೆ ಇದ್ರ ಒಳಗಡೆ ಪಾರ್ಕ್ ಐತೆ. ಪಾರ್ಕ್ ಒಂದ್ ರೌಂಡ್ ಹಾಕ್ಬೇಕು ಕೆರೆ ನೋಡ್ಬೇಕಂದ್ರೆ. ಪಾರ್ಕ್ ಒಳಗಡೆ ಕೆರೆ ಮಾಡೋರು. ಪಾರ್ಕ್ ಒಳಗಡೆನೆ ಕೆರೆ ಮಾಡೋರು. ಎಸ್, ಕೆರೆ ಸುತ್ತ ಪಾರ್ಕ್ ಮಾಡಿರೋದು ಅಂಜು. ಏನ ಮಾಡಕ್ ಕೊಡ್ತಿಲ್ಲ. ಬಾ ಮಾತಾಡ್, ಬಾ ಹೇಳ್ಬಾ. ಈ ಲೇಕ್ ಬಗ್ಗೆ ಹೇಳ್ಬಾ. ಆ ಕಡೆ ಈ ಕಡೆ ಕಾಲ ಕಂಡು ಮತ್ತೆ ಗೊತ್ತಿಲ್ಲ ಅಂದ್ರೆ ಏನ್ ವ್ಲಾಗ್ ಮಾಡ್ತೀಯ ನಡಿ. ಅಲ್ಲಿ ನೋಡಿ ನಮ್ ದೊಡ್ಡಪ್ಪ ಫೋಟೋ ಶೂಟ್. ಸೊ ಫ್ರೆಂಡ್ಸ್, ಲೇಕ್ ಆಯ್ತು. ಇವಾಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಅಲ್ಲಿನೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಅಲ್ಲಿ ನೋಡಲ್ಲಿ ಟೆಂಪಲ್ ಐತೆ, ಕಲ್ಚರಲ್ ಹಾಲ್ ಐತೆ, ಪ್ಲೇ ಗ್ರೌಂಡ್ ಐತೆ. ಸೊ ಇವಾಗ ದೇವ್ರ ದರ್ಶನ ಆಯಿತು. ಇವಾಗ ನೆಕ್ಸ್ಟ್ ಸ್ಪಾಟ್ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಆಚೆ ಕಡೆ ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಸುತ್ತಮುತ್ತ ಅದು ದೇವಸ್ಥಾನ, ಇದು ಆಚೆ ಕಡೆ. ಸೊ ಇವಾಗ ಇಸ್ಕಾನ್ ಟೆಂಪಲ್ ಐತಿ. ಇದು ಯಾವುದೋ ಹಳೆ ಕಾಲದ ದೇವಸ್ಥಾನ ಅಂತ ಕರ್ಕೊಂಡು ಹೋಗ್ತಾವ್ರೆ. ನೋಡಿ ಇಲ್ಲಿ ಹೆಂಗಿದೆ ಹಳ್ಳಿ ವಾತಾವರಣ. ಫ್ರೆಂಡ್ಸ್, ಇದು ಚಂದ್ರಮೌಳೇಶ್ವರ ಟೆಂಪಲ್ ಹುಬ್ಳಿಲಿ ಇರೋದು. ಹಿಡನ್ ಜೆಮ್. ಇದು ಹಿಡನ್ ಜೆಮ್. ಇಲ್ಲಿ ನೋಡಿ ಲಿಂಗ ಇದೊಂದಿದೆ, ಅದರಿಂದ ಇನ್ನೊಂದು ಲಿಂಗ ಇದೆ.
ದೇವಸ್ಥಾನಕ್ಕೆ 4 ಬಾಗ್ಲುಗಳಿದೆ. ಎಷ್ಟು ವರ್ಷದ ದೇವಸ್ಥಾನ ಅಂತ ಅಂದಿದವರು? 12ನೇ ಶತಮಾನ ದೇವಸ್ಥಾನ ಇದು. ಆದ್ರೆ ಸಖತ್ತ ಇದೆ ದೇವಸ್ಥಾನ. ನನ್ನ ಫೇವ್ರೆಟ್ ಕಡಲೆ ಸೊಪ್ಪು ತೊಗೊಳಕ್ ಬಂದ್ವಿ. ಅಲ್ಲಿ ಅವಳು ಫೋನ್ ಪೇ ಮಾಡಕ್ ಹೋಗೋಳೆ. ಕಡಲೆ ಸೊಪ್ಪು ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಹೆಂಗ್ ಹಿಡ್ಕೊಂಡು ತಿಂತವ್ರೆ. ಬೇಕೋ ಫ್ರೆಂಡ್ಸ್ ಬನ್ನಿ ತಿನ್ನೋಣ. ಕಡಲೆ ಸೊಪ್ಪು ಕೊಡಿಸ್ತಾರೆ ಬನ್ನಿ. ನಮ್ಮ ಅಕ್ಕ ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಾ ಅವಾಗಲೇ ಬನ್ನಿ, ಆ ಸ್ಪಾಟಲ್ಲೇ ಕೊಡಿಸ್ತಾರೆ. ಇವಾಗಲೇ ಬನ್ನಿ ಕೊಡಿಸ್ತೀನಿ. ಇವಾಗ ಅಪ್ಲೋಡ್ ಮಾಡಲ್ವಲ್ಲ, ಓಡ್ ಬನ್ನಿ ಹುಬ್ಳಿಗೆ. ಅಲ್ಲಷ್ಟು ತಗೊಂಡು ನಮ್ಮ ಅಕ್ಕ ಕುತ್ಕೊಂಡು ನಾನು ಒಬ್ಳೆ ತಿಂತಾಳೆ ಅಲ್ಲಿ. ನಮ್ ದೊಡ್ಡಮ್ಮನೂ ತಿಂತ ಇದ್ರಮ್ಮ. ಇಷ್ಟೇ ತೊಡೆ ನಮ್ ದೊಡ್ಡಮ್ಮ ಇಷ್ಟೇ ತೊಡೆದು. ಅದ್ರ ವಿಸ್ಮಯ ಕೊಟ್ಟಿದ್ದು ಅದು ವಿಸ್ಮಯ ಕೊಟ್ಟಿದಂತೆ. ಅವಳು ತಿಂದು ಕೊಡ್ತಾವಳು ಇಲ್ಲಿ. ಅಷ್ಟ್ ಸೊಪ್ಪು ನಾವು ಅಕ್ಕ ಎಷ್ಟು ಮುಂದೆ ನೀವು ಕುತ್ಕೊಂಡು ತಿಂತ ಇರೋದು. ಇಟ್ಕೋ. ಇವಾಗ ನೆಕ್ಸ್ಟ್ ಯಾವ ಪ್ಲೇಸ್ ಗೊತ್ತಿಲ್ಲ, ಯಾವ ಪ್ಲೇಸ್ ಹೋಯ್ತೀವಿ ಅಂತ. ನೃಪತುಂಗ ಹಿಲ್ಸ್. ನೃಪತುಂಗ ಹಿಲ್ಸ್ ಹೋಯ್ತಾ ಇದೀವಂತೆ. ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಕಡ್ಲೆ ಸೊಪ್ಪು ತಿನ್ನು ಅಂದ್ರೆ ಕಾರೆಲ್ಲ ಕಸ ಮಾಡಿಟ್ಟೈತೆ ಇವಕ್ಕ. ಕಾಮನ್ ಸೆನ್ಸ್ ಇಲ್ಲ, ಚಿಕ್ಕ ಹುಡುಗಿರ್ ತರ ನನಗೈತೆ. ಚಿಕ್ಕ ಹುಡುಗಿರ್ ತರ ಹೆಂಗ್ ಕಸ ಫುಲ್ ಕಾರೆಲ್ಲ ಕಸ ಮಾಡಿಟ್ಟೈತೆ ನೋಡಿ. ಮತ್ತಿರ್ಗ ನನಗ್ ಬೈತೈತೆ ನೋಡಿ. ಅಲ್ಲಿ ಇನ್ನೂ ಅಷ್ಟು ಗೊಂದ್ಸಲೈತೆ. ತಲೆನೇ ಇಲ್ಲ ನಮ್ಮ ಅಕ್ಕಂಗೆ. ತಲೆ ಐತೆ, ತಲೆ ಒಳಗ್ ಬುದ್ಧಿ ಇಲ್ಲ. ಇವಾಗ ಇಲ್ಲಿ ಕಬ್ನಾಳಗಂತ ನಿಲ್ಸಿದ್ವಿ. ಕಬ್ನಾಳೆಲ್ಲ ಕುಡಿದ್ರು. ಇಲ್ಲಿ ನಮ್ಮ ಅಮ್ಮನೂ ತಿಂತವ್ರೆ ಇಲ್ಲಿ ಹಾಕೊಂಡು. ಇವಳು ತಿಂದಾಯ್ತಂತೆ. ನಮ್ಮ ಅಕ್ಕ ಇನ್ನು ನೆಕ್ಸ್ಟ್ ಇನ್ನ ಕೆಳಗಡೆ ಗಲೀಜ್ ಮಾಡದ. ಇವಾಗ ಅಲ್ಲಿ ಕುತ್ಕೊಂಡು ಗಲೀಜ್ ಮಾಡಾಯ್ತು, ಇವಾಗ ಇಲ್ಲಿ ಕುತ್ಕೊಂಡು ಗಲೀಜ್ ಮಾಡೋದು. ನೋಡಿ ನಮ್ಮ ಅಕ್ಕ ಹೆಂಗ್ ಹಿಡ್ಕೊಂಡವ್ರೆ. ಹಂಗೆ ಆಚೆ ಕಡೆ ಯಾರು ಎತ್ಕೊಂಡ್ ಹೋಗ್ಬಿಡ್ಬೇಕು. ಮಾರ್ತಾವ್ರೆ 10 ರೂಪಾಯಿ. ನೋಡಿ ಇಲ್ಲಿ ನಮ್ಮ ಆಂಟಿ ಹಾಡೆ ಹೇಳ್ತಿದ್ದಾರೆ. ಅವ್ರಿಬ್ರು ಮಕ್ಳು ಹಾಡಾಡ್ತವ್ರೆ. ಯಾರೋ ಲಾವಣ್ಯ ಮಸ್ತಾಗಿ ಕಾಣಿಸ್ತಾರಂತೆ. ಇವಳು ಬರೀ ತಿನ್ನದೆ, ಇವಳ್ದು ಬರೀ ಇದೆ, ಇನ್ನೇನಿಲ್ಲ. ತಿನ್ನು ಕಡ್ಲೆ ಸೊಪ್ಪು ಅನ್ಬಿಟ್ಟು ಕೊಟ್ರೆ ತಿನ್ನು ಅಷ್ಟೇ. ಅವಳು ಬಂತು. ಈಗ ದೇವಸ್ಥಾನ ಬಂತು. ದೇವಸ್ಥಾನ ಅಲ್ಲ, ಹಿಲ್ಸ್. ಸಾರಿ, ಹಿಲ್ಸ್ ಬಂತು. ಇವಾಗ ಇಲ್ಲಿಂದ ನಾವೆಲ್ಲ ನಡ್ಕೊಂಡು ಹೋಗ್ಬೇಕಾ. ಅದನ್ನ ಜೊತೆಗೆ ತಗೋಬತ್ತಾಳೆ. ಈಗ ತಿನ್ಕೊಂಡು ತಗೋಬತ್ತಾಳ ಹಂಗೆ ಜೊತೆಗೆ. ನಮ್ನ ವೆಲ್ಕಮ್ ಮಾಡ್ತಿದಾರೆ ನೋಡಿ. ಸುಸ್ವಾಗತ. ನೋ ಡಾಗ್ಸ್ ಅಲೌಡ್ ಅಂತಕ್ಕ. ಏನಿಗ್ ಬರ್ತಿದ್ಯಕ್ಕ? ಅಲ್ಲಿ ನೋಡಿ, ನಾನು ಹೇಳಿಲ್ಲ ನಮ್ಮ ಅಕ್ಕ ಏನ್ ಬಿಟ್ರು ತಿನ್ನದ್ ಬಿಡಲ್ಲ ಅಂತ. ಇಲ್ಲಿ ನೋಡಿ ಕಡಲೆ ಸೊಪ್ಪು ನೋಡಿ. ಇಲ್ಲಿ ನೋಡಿಸ್ದೆ ಸುಸ್ವಾಗತ ಬರ್ಸಿದ್ದು. ನೋ ಡಾಗ್ಸ್ ಅಲೌಡ್. ಮತ್ತೇನಿಗೆ ಹೋಯ್ತಾ ಇದ್ದೀರಾ ನೋಡಿ? ತಿನ್ಕೊಂಡೆ ಹೋಯ್ತಾ ಇದ್ದೀರಾ. ನೋ ಡಾಗ್ಸ್ ಅಲೌಡ್ ಅನ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಇದು ದೀಕ್ಷಿತ ಅಕ್ಕ, ಅಲ್ಲೊಂದು ಐತೆ ಅದು ಅಂಜಲಿ ಅಕ್ಕ. ಅಲ್ಲಿ ಅವೆರಡು ಅವರಿಬ್ರೆ. ಇಲ್ಲಿ ಸಪ್ರೇಟ್ ಆಗ್ಬಿಟ್ಟು ಇಲ್ಲಿ ಸಪ್ರೇಟ್ ಆಗೋರೆ. ಅಲ್ಲಿ ಒಂದ್ ಆಗ್ಬಿಟ್ಟು. ಗ್ರೌಂಡ್ ನೋಡೆ. ಇಲ್ಲಿ ಏನಿದು? ಸ್ಟೇಡಿಯಂ ಇದೇ ಇಡೀ ಹುಬ್ಳಿನ ಇದು? ಆಂಟಿ ಸ್ಟೇಡಿಯಂ ಅಲ್ಲಿ ಗ್ರೌಂಡ್ ಇರಲ್ವಾ? ಹುಬ್ಳಿ ದಿಸ್ ಈಸ್ ಫುಲ್ ಹುಬ್ಳಿ. ಅದೇ ಕ್ರಿಕೆಟ್ ಆಡೋದಕ್ಕಂದ್ರೆ ಸ್ಟೇಡಿಯಂ ಅಂತಾರೆ. ಓ ಸಮಾಧಾನ. ಗ್ರೌಂಡ್
ಬಂದು ಫುಟ್ಬಾಲ್ ಆಡೋದು ವಾಲಿಬಾಲ್ ಆಡೋದನ್ನ ಸ್ಟೇಡಿಯಂ ಅಂತಾರೆ. Yes, this is called explanation. This is called good explanation. ನೋಡಿ ನಮ್ಮ ಅಕ್ಕ ಪೊಲ್ಯೂಷನ್ ಮಾಡೋದ್ರಲ್ಲಿ ಏನು ತಿಂದಿ ಬಿಸಾಕ್ಬಿಟ್ಟು ಅದೇನೇ ಆಗಿರ್ಲಿ ಅದ್ ನ್ಯಾಚುರಲ್ ಬೇರೆ, ನೀವಾಗ ನೀವ್ ಮಾಡೋದ್ ಬೇರೆ. ಏನಿಲ್ಲ, ಇದ್ದಂಗೆ ಹೇಳಿದ್ರೆ ಅದ್ ಬಂದು ಒದ್ದಂಗಂತೆ. ನಮ್ ದೊಡ್ಡಪ್ಪನೇ ಇರ್ಲಿ ಬಿಡು ಹೋಗ್ಲಿ, ನಮ್ಮ ಹೆಸರು ಬರ್ಲಿ ಅನ್ಬಿಟ್ಟು ಹಾಕ್ತವ್ರೆ ಕೈನ. ಓ ಕಸದಿಂದ ರಸ, ವಾಟರ್ ಡೈಲಾಗ್. ಎಷ್ಟ್ ಕಿಲೋಮೀಟರ್ ಅಂದ್ರೆ ಅರ್ಧ ಕಿಲೋಮೀಟ್ರ? ಇಲ್ಲಿಂದ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ನಡ್ಕೊಂಡು ಹೋದ್ರೆ ಹಿಲ್ ಸಿಗುತ್ತಂತೆ. ಸಾರಿ, ಹಿಲ್ಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ಇವಾಗ ನಡ್ಕೊಂಡು ಹೋಗಿ ಅಲ್ಲಿ ಏನೋ ಅಲ್ಲಿ ಏನ್ ಸಿಗುತ್ತೆ ಗೊತ್ತಿಲ್ಲ, ಆ ಸ್ಪಾಟ್ ಅಲ್ಲಿ ಏನ್ ಸಿಗುತ್ತೆ ಅಲ್ಲಿ ತೋರಿಸ್ತೀವಿ. ಯಾವ ಸ್ಪಾಟ್ ಅಲ್ಲಿ ಏನು ಸಿಕ್ಕಲ್ಲ, ಹೋಯ್ತಿರ ಬರೀ ಲವರ್ಸ್ ಕಾಣಿಸ್ತಾರೆ ಅಷ್ಟೇ ರೋಡಲ್ಲಿ, ಅದನ್ನೇ ನೋಡ್ಕೊಂಡು. ಫ್ರೆಂಡ್ಸ್, ವ್ಯೂ ಪಾಯಿಂಟಿಗೆ ಬಂದ್ವಿ. ಎಷ್ಟು ಬಿಸಿಲೈತೆ ನೋಡಿ, ಎಲ್ಲರೂ ಕುತ್ಕೊಂಡಿದ್ದಾರೆ. ತಣ್ಣಕ್ಕಾಗ್ತಾ ಇದೆ ಅಂದ್ರೆ ವ್ಯೂ ಪಾಯಿಂಟ್ ಚೆನ್ನಾಗೈತೆ, ಬಟ್ ಎಲ್ಲ ಮರಗಳ ಅಡ್ಡ ಐತೆ ನೋಡಿ. ವ್ಯೂ ಪಾಯಿಂಟು ಕಾಣಿಸುತ್ತೆ, ಬಟ್ ಮರಗಳ ಅಡ್ಡ ಇದೆ. ಚೆನ್ನಾಗಿದೆ, ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿದೆ. ಇಲ್ಲ ಅದೇ ಮಾಡ್ತಾ ಇರೋದಿಲ್ಲ. ಸೊ ಫ್ರೆಂಡ್ಸ್, ಅಲ್ಲಿಂದ ಎದ್ದು ಬಂದ್ವಿ. ಇವಾಗ ಎಲ್ಲಿ ಹೋಗ್ತೀವಿ ಏನು ಅಂತ ಇನ್ನೂ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡ್ತಾವ್ರಿ. ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ನಾವು ಅದು ಟೂರಿಸ್ಟ್ ಸ್ಪಾಟ್ ಹೋಗಿ ಒಳ್ಳೆ ಲವರ್ ಸ್ಪಾಟ್ ಥರ ಮಾಡ್ಕೊಂಡವ್ರು. ಅದನ್ನು ಟೂರಿಸ್ಟ್ ಸ್ಪಾಟ್ಗೆ ಹೋಗಿ ಡಿಕ್ಕಿಗೆ ತಳ್ಬಿಡ್ರಿ ನನ್ನ ಹೋಗ್ಬಿಡಿ. ಅಲ್ಲೇ ನೀವು ಯಾರಿದು ಗೊತ್ತಿಲ್ಲ, ಇದು ಯಾವ ಗೊತ್ತಿಲ್ಲ ನಂಗೂ. ನೋಡಿ ಸೈಡ್ಗೆ. ಇವಾಗ ಬಂದಿರೋ ಸ್ಪಾಟ್ ಬಂದು ನಮ್ಮ ಚಿಕ್ಕಮ್ಮ ಕಂಟಿನ್ಯೂ ಮಾಡ್ತಾರೆ. ಇದು ಹುಬ್ಳಿಯ ಫೇಮಸ್ ಮಠ ಸಿದ್ಧಾರೂಢ ಮಠ. ನಾವೆಲ್ಲರೂ ನೋಡಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್. ನಂದು ಫಸ್ಟ್ ಟೈಮ್. ದೀಕ್ಷಿತರು ಫಸ್ಟ್ ಟೈಮ್. ಹೌದು, ಓಕೆ, ನಾವು ನೋಡಿದ್ದೀವಿ, ಇವ್ರು 3 ಜನ ನೋಡಿಲ್ಲ. ನಂದು ಫಸ್ಟ್ ಟೈಮ್. ನಂದು ಥರ್ಡ್ ಟೈಮ್. ನನ್ನ ತಂಗಿನ ಒಂದ್ಸರಿ ಕರ್ಕೊಂಡು ತಂಗಿ ಅಲ್ಲ ತಂಗಿ. ಆಮೇಲೆ ನನ್ನ ಸ್ಕೂಲ್ ಜೊತೆನೂ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಅಲ್ಲಿ ನಾನು ಹೋಗಿರ್ಲಿಲ್ಲ. ಅವಾಗ ನನಗೆ ಹುಷಾರಿದ್ದಿಲ್ಲ, ಅದಕ್ಕೆ ನಾನು ಹೋಗಿರ್ಲಿಲ್ಲ. ಇದಕ್ಕೆ ಇವತ್ತು 3 ವರ್ಷ ಆಯ್ತು ಹುಬ್ಳಿಲಿ ಇದ್ದು ನಾನು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ, ನನಗೂ ಗೊತ್ತಿರಲಿಲ್ಲ. ನಾನು ಈ ಥರ್ಡ್ ಟೈಮ್ ಬರಾತಿರೋದು ಇಲ್ಲಿಗೆ. 3 ವರ್ಷ ಆಯ್ತು ಮಾಡ್ಬಿಟ್ಟೆ. 3 ವರ್ಷ ಆಯ್ತು 3 ಸರಿ ಬಂದವಳೆ. ಕರೆಕ್ಟ್ ಆಯ್ತು. ಭಯಂಕರ ಜನ ಇದ್ದಾರೆ ಇಲ್ಲಿ. ಮಂಡೆ ಜನ ಇರ್ತಾರಂತೆ, ಆದರೆ ತುಂಬ ಜನ ಇದ್ದಾರೆ. ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ದೊಡ್ಡಪ್ಪ ನೋಡಿ ನಾವಿಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಅವರಿಬ್ರು ಅಲ್ಲಿ ಕೂತವ್ರೆ, ನೀವು ಆರಾಮಾಗಿ ಬನ್ರಿ ಅಂತ. ನಾವಿಲ್ಲೇ ನಿಂತ್ಕೊಂಡಿದ್ದೀವಿ. ಮನೆ. ಸೊ ಇದು ಸಿದ್ಧಾರೂಢ ಸ್ವಾಮೀಜಿ ಅವರ ಮನೆ. ನೋಡಿ ಹೆಂಗಿದೆ ನೋಡಿ. ಆ ಕಡೆ ಅದು ದೇವಸ್ಥಾನ ಥರ ಮಾಡಿದ್ದಾರೆ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಇದು ಮಾತ್ರ ವಿಡಿಯೋ ಮಾಡ್ಬೋದು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ದರ್ಶನ ಮಾಡಿ ಆಯಿತು. ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದವ್ರೇನು. ಲೈಕ್ ಇದೆಲ್ಲ ಆರ್ಗ್ಯಾನಿಕ್. ಇದೆಲ್ಲ ಮಠ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಮಠದಲ್ಲೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ಚೆನ್ನಾಗೆಲ್ಲ ಆಗಿ ಇವಾಗೆಲ್ಲ ಹೊಟ್ಟೆ ಹಸು ಅಂತ ಹೇಳೋದು. ಅದಕ್ಕೆ ಇವಾಗ ಇಲ್ಲೇ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಎಲ್ಲಮ್ಮ ಈ ಹೋಟ್ಲು? ಅಲ್ಲಿ ಅಂದ್ರೆ ನನಗೇನು ಗೊತ್ತು, ಹುಬ್ಳಿ ಒಳಗಡೆ. ಬಟ್ ಹುಬ್ಳಿ ಒಳಗಡೆ ಕೋಟ್ರಸ್ ಅಂತೆ, ಅಲ್ಲೇ ಗೋಕುಲ್ ರೋಡಲ್ಲಿ. ಗೋಕುಲ್ ರೋಡ್ ಹುಬ್ಳಿ ಅಂದ್ರೆ ಹೋಟ್ಲಲ್ಲಿ ನಿಂತಿದ್ದೀವಿ. ಹೋಟ್ಲ್ ಹೆಸರು ಏನಮ್ಮ?
ಲೀಲಾವತಿ ಲೀಲಾವತಿ ಹೋಟೆಲ್ ಅಂತೆ. ಹೋಟ್ಲಿಗೆ ಬಂದಿದ್ದೀವಿ ಇವಾಗ, ಕುತ್ಕೊಂಡಿದ್ದೀವಿ ಎಲ್ಲ. ಎಷ್ಟು ರೂಮಲ್ಲಿ ಮೆನ್ಯೂ ನೋಡ್ತಿದ್ದಾರೆ. ನನ್ನ ತಂಗಿ ಅವರೆಲ್ಲ ಅಲ್ಲಿ ವಾಶ್ರೂಮ್ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಊಟ ಮಾಡಿಕೊಂಡು ನನ್ನನ್ನು ಸ್ಕೂಲಿಗೆ ಬಿಡ್ತಾರೆ. ಇವರು ಬೆಂಗಳೂರಿಗೆ ಇದ್ದಾರೆ. ಊಟ ಬಂದಿದ್ದೀವಿ, ಊಟ ಮಾಡ್ತೀವಿ ಆಲ್ರೆಡಿ. ಇಲ್ಲ ನಮ್ಮ ಪುಟ್ಟಿ ತಿಂತಾಳಪ್ಪ ಫಾರ್ ದ ಫಸ್ಟ್ ಟೈಮ್ ತರಕಾರಿ ಎಲ್ಲ ತಿಂತಾಳೆ. ಸೊ ಟೈಮ್ ಬಂದು 3:40 ಫಸ್ಟ್ ಊಟ ಮಾಡ್ತೀವಿ, ಆಮೇಲೆ ಎಲ್ಲಿ ಹೋಗ್ತೀವಿ ಪುಟ್ಟಿ? ಊಟ ಮಾಡಿಬಿಟ್ಟು ಉಣ್ಕಲ್ ಕೆರೆ. ಓಕೆ, see you soon. We'll have our lunch and We'll come back. ಇಲ್ಲ ಬೆಳಗ್ಗೆ ಇಲ್ಲಿ ಫಸ್ಟ್ ಹೋಗಿದ್ರಲ್ಲ ಮೇಡಮ್, ಚೆನ್ನಾಗಿಲ್ಲ. ಇಲ್ಲಿ ಸ್ಪೀಡ್ ಬೋಟ್ ಎಲ್ಲ ಇತ್ತು ಬೆಳಿಗ್ಗೆ ಫಸ್ಟ್ ಹೋಗಿದ್ರಲ್ಲ ತೋಳಂತ. ಅವಳು ಹೇಳಿದ ಅವಾಗಲೇ ತಪ್ಪು ಇನ್ಫಾರ್ಮೇಶನ್, ಬಿಕಾಸ್ ಅವಳು ಗೊತ್ತಿರಲಿಲ್ಲ. ಬೆಳಿಗ್ಗೆ ಇರ್ಲಿಲ್ವಾ? ಇವಾಗ ಇನ್ನು ತಿನ್ಕೊಂಡು ಪ್ಲಾನ್ ಮಾಡ್ತಿದ್ದೀವಿ, ಏನು ಮಾಡ್ತೀವೋ ಗೊತ್ತಿಲ್ಲ ಇನ್ನು. ಅಲ್ಲಿ ಊಟ ಮಾಡ್ಕೊಂಬಂದ್ವಿ. ಇಲ್ಲಿ ಉಣ್ಕಲ್ ಕೆರೆಗೆ ಬಂದಿದ್ದೀವಿ. ಆಫ್ಟರ್ 2 years ಬಂದಿರೋದು. ನಾನು ಹೇಳ್ತಿದ್ದಾಗ 2 years back ಏನು ಅಂತ ಅಂದ್ರೆ ಅದು ರೀಕ್ರಿಯೇಟ್ ಮಾಡ್ತೀನಿ, ಅದನ್ನ ಆಮೇಲೆ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ 2 years ಬ್ಯಾಕ್ ಏನು ನಡೀತು ಅಂತ ಅದನ್ನ ರೀಕ್ರಿಯೇಟ್ ಆಮೇಲೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಉಣ್ಕಲ್ ಲೇಕಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಬೋಟಿಂಗ್ ಹೋಗ್ತಾ ಇದೀವಿ. ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಆಮೇಲೆ ಎಲ್ಲರೂ ಹೋಗ್ತಾವ್ರೆ. ಅಕ್ಕಂದು ತಲೆ ಎಲ್ಲ ಇದು. ಆಕ್ಚುಲಿ ಅವಳಿಗೆ ಇಂಟ್ರೆಸ್ಟ್ ಇದೆ ಬರೋದಕ್ಕೆ, ಆದ್ರೆ ಭಯ ಅವಳಿಗೆ ನೀರೊಳಗಡೆ ಬರಲ್ವಲ್ಲ ಅಂತ. ನಿದ್ದೆ ಬರ್ತೈತೆ ನಂಗೆ, ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಅನ್ಕೊಂಡೆ. ಆಮೇಲೆ ಒಬ್ಳೆ ಕುತ್ಕೋಬಿಟ್ಟು ಯಾರು ನನ್ನ ಕರ್ದಿದ ತಕ್ಷಣ ಜೊತೆಲಿ ನಮ್ಮ ಅಕ್ಕದು ಒಂದೊಂದಲ್ಲ ತಲೆ ಸರಿ ಇಲ್ಲ. ನಮ್ಮ ಅಕ್ಕದ್ದು ಬರ್ತೀನಿ ಅಂತ. ಇವಾಗ ನಾವು ಬರಲ್ಲ ನೋಡಿ, ಟಿಕೆಟ್ ತಗೊಂಡೆಲ್ಲ ಆದ್ಮೇಲೆ ಬರಲ್ಲ. ಇಂಥವ್ರನ್ನ ಇರ್ಬೇಕ್ರಿ. ಇದು ಈ ಲೇಕಲ್ಲಿ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಮೂವಿ ಶೂಟಿಂಗ್ ನಡೆದಿದೆ. ಹೌದು, ಯಾವ್ದಾದ್ರು ದೊಡ್ಡ ಮನೆ ಹುಡುಗ. ಅದೇ ಸ್ಟ್ಯಾಚು ತನಕನೇ ಅವ್ನು ಹೋಗೋದು. ಅಲ್ಲಿ ನಿಂತ್ಕೊಂಡು ಡೈಲಾಗ್ ಹೇಳ್ತಾರೆ. ಸ್ಟ್ಯಾಚು ತನಕ ಹೋಗೋದು. ಬೆಳಗ್ಗೆ ಹಿಂಗೆ ತಾನೇ ಹೋಗಿದ್ ನಾವು, ನೀನ್ ತೋರ್ಸಿದ್ದೆ ತಾನೆ. ಇದೆಲ್ಲ ಬಚ್ಚಿಕೊಂಡ್ಬಿಟ್ಟವ್ರೆ. ನಮ್ ದೊಡ್ಡಪ್ಪ ಸೆಲ್ಫಿ ತೆಗಿತವ್ರೆ. ಅಯ್ಯೋ ಫೋನ್ ಬದೈತೆ. ಅಕ್ಕ ಮತ್ತ ಅಂಜಲಿ ಅಕ್ಕ ಸ್ಟಾರ್ಟ್ ಮಾಡಿ ಮಧ್ಯ ಕರ್ಕೊ ಬಂದ್ಬಿಟ್ಟು ನೀವು ಹಿಂಗ್ ಫೋಟೋ ತಗೊಳ್ರಿ. ರೀಕ್ರಿಯೇಟ್ ಮಾಡಕ್ಕೆ ಇವಾಗ ರೀಕ್ರಿಯೇಟ್ ಮಾಡಕ್ಕೆ ಅದೇ ಪಾರ್ಕ್ ಅಲ್ಲಿ ಇದ್ದಿದ್ದು ಆ ಸ್ಪಾಟ್ ಬಂದ್ವಿ. ತೋರಿಸ್ತೀವಿ ನೋಡಿ. ಈ ಜಾಗದಲ್ಲಿ ಅವರು ಫಸ್ಟ್ ಹುಬ್ಳಿಗ್ ಬಂದಾಗ ಈ ಪಾರ್ಕ್ ಬಂದಿದ್ ನಾವು ಇಲ್ಲೊಂದು ವಿಡಿಯೋ ಮಾಡ್ಕೊಂಡಿದ್ರು. ನಾನು ಇದನ್ನ ವಿಡಿಯೋ ಎಡಿಟ್ ಮಾಡು ಕೊಟ್ಟಿದ್ದೆ, ನಿಮ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಹಾಕೊಳ್ಳಿ ಅಂತ. 2 years ಬ್ಯಾಕ್ ಈ ಇನ್ಸಿಡೆಂಟ್ ನಡೆದಿರೋದು. ಮತ್ತೆ ಇವಾಗ 2 years ಆದ್ಮೇಲೆ ನಡೀತೈತೆ ರೀಕ್ರಿಯೇಷನ್. ಮತ್ತೆ ಎಡಿಟ್ ಮಾಡ್ರಿ, ಮತ್ತೆ ಹಾಕ್ರಿ. ಸೊ ಉಣ್ಕಲ್ ಲೇಕಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಟೈಮ್ 5:15 ನೋಡಿ. ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಇವಾಗ ಅವ್ರನ್ನ ಹಾಸ್ಟೆಲಿಗೆ ಬಿಡಬೇಕಿತ್ತು. ಸೊ ಇವಾಗ ಹೊರಟ್ವಿ. ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಆಮೇಲೆ ಟೈಮ್ ಆಗುತ್ತೆ, ನಮ್ಮದು 8:45 ಟ್ರೈನ್ ಇರೋದು. ನಾವು ಇನ್ನೂ ಅವ್ರನ್ನ ಹಾಸ್ಟೆಲಿಗೆ ಬಿಟ್ಟು ನಾವು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡೋಷ್ಟು ಲೇಟ್ ಆಗುತ್ತೆ ಅಂತ ಇವಾಗ ಇಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ಇವರಿಬ್ರನ್ನ ಇಲ್ಲೇ ಹಾಸ್ಟೆಲಿಗೆ ಬಿಟ್ಬಿಟ್ಟು ಹೊರಟ್ವಿ. ಇವಾಗ ಟೈಮು 7 ಗಂಟೆ ಆಗ್ತಾಯಿದೆ. ಸೊ ನಮಗೆ ಟ್ರೈನಿಗೆ ಟೈಮ್ ಆಗುತ್ತೆ ಅಂತ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ಇಲ್ಲಿ ಒಬ್ರು ಅಳಕ್ಕೆ ಸ್ಟಾರ್ಟ್ ಏನಿಲ್ಲ ಅವಳು ಆರಾಮಾಗಿರ್ತಾಳೆ. ಏನ್ ಧೃತಿ ನೋಡಿ ಅಲ್ಲಿ ಆಲ್ರೆಡಿ ಹೆಂಗ್ ಅಳ್ತವಳು. ಸ್ಟ್ರಾಂಗ್ ಆಗಿರ್ತೀಯ ಅಷ್ಟೇ. ನಾನು ಅಳಲ್ಲ ಅಮ್ಮ ಅಂತಾಳೆ, ಆದ್ರೂ ಆಟೋಮೆಟಿಕ್ ಆಗಿ ಹತ್ಬಿಡ್ತಾಳೆ. ಸೊ ಇನ್ನ ಧೃತಿ 3 months ಆದ್ಮೇಲೆ ಸಿಗ್ತಾಳೆ.
2 months. ಈಗ ಈ 2 months ಮತ್ತೆ ಸರ್ಪ್ರೈಸ್ ಇದು ಫೆಬ್ರವರಿಲಿ ಅವಳದು ಬಿಗ್ ಡೇ ಇದೆ ಅವಳದು. ಬರ್ತಡೇ ಇದೆ ಧೃತಿದು. ಅವಾಗ ಬಂದ್ರೆ ವ್ಲಾಗ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಬಂದಿಲ್ಲ ಅಂದ್ರೂ ಆಂಟಿ ಬ್ಲಾಗ್ ಮಾಡ್ತಾರೆ, ಮಿನಿ ಬ್ಲಾಗ್. ಓಕೆ ಬಾಯ್ ಹೇಳ್ಬಿಡು ವಿಸ್ಮಯ, ಹಳದ್ ಆಮೇಲೆ ಕಂಟಿನ್ಯೂ ಮಾಡು. ಬಾಯ್. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಬಾಯ್. ಆಲ್ ದ ಬೆಸ್ಟ್. ಚೆನ್ನಾಗಿ ಓದು. ನಮ್ ಧೃತಿ 10th ಎಕ್ಸಾಮ್ ಬರೀತಿದ್ದಾರೆ. ಎಲ್ಲರೂ ಬೇಡ್ಕೊಳ್ಳಿ ನಮ್ ಧೃತಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಲಿ ಅಂತ. ನಮ್ ಪ್ರಕಾರ ಅವಳು 95 ತೆಗಿತಾಳೆ ಅಂತ ಅನ್ಕೊಂಡಿದೀವಿ. ನೋಡ್ಬೇಕು ಏನ್ ಮಾಡ್ತಾಳೆ ಅಂತ. ಇನ್ನ 3 months ಇದೆ ಅವಳು ಫೈನಲ್ ಎಕ್ಸಾಮ್ಗೆ. ನೋಡೋಣ ಏನ್ ಮಾಡ್ತಾಳೆ ಅಂತ. ಧೃತಿ ಎಲ್ಲಾರು ನೋಡ್ತಿರ್ತಾರೆ ವ್ಲಾಗ್ನ. ಚಾಲೆಂಜ್ ಮಾಡಬೇಕು. ಎಷ್ಟು ತೆಗಿತೀಯಾ? ಪಕ್ಕ ನೋಡೋಣ. ಓಕೆ ಸಿಗುವ ಫ್ರೆಂಡ್ಸ್, ಆಮೇಲೆ ಸ್ಟೇಷನ್ ಸಿಗುವ. ಸೊ ಫ್ರೆಂಡ್ಸ್, ಅವ್ರನ್ನ ಬಿಟ್ಬಿಟ್ಟು ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ಬಂದು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಊಟ ತರಬೇಕಿತ್ತು, ಊಟ ಎಲ್ಲ ತೊಗೊಂಡು ಬಂದ್ವಿ. ಟೈಮ್ 10 ಗಂಟೆ ಆಗಿದೆ. 8:45 ಟ್ರೈನು ಡಿಲೇ ಆಗಿ 10 ಗಂಟೆಗೆ ಬಂದಿದೆ. ಬ್ಯಾಂಗ್ಳೂರು ಎಷ್ಟೊತ್ತಿಗೆ ರೀಚ್ ಆಗುತ್ತೋ ಗೊತ್ತಿಲ್ಲ. ಹಿಂದ್ಗಡೆ ಎಲ್ಲ ನೋಡ್ತಿದ್ದಾರೆ. ಯಾಕೆ ನೋಡ್ತಿದ್ದಾರೋ ಗೊತ್ತಿಲ್ಲ, ಒಟ್ನಲ್ಲಿ ನೋಡ್ತೀವಿ. ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ. ಸೊ ಎಲ್ಲ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ಯಾರೂ ನೆಟ್ಟಗೆ ಫೋನೇ ನೋಡಿರಲಿಲ್ಲ. ಇವಾಗ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಟ್ರೈನ್ ಹೊರಡ್ತಿದ್ದಂಗೆ ಊಟ ಮಾಡಬೇಕು. ಊಟ ಹೊಟ್ಟೆ ಹಸಿತೈತೆ, ಹೊಟ್ಟೆ ಹಸಿತೈತೆ ಕೈ ತೋರಿಸ್ತೀವಿ. ಅದು ಇನ್ನ ಮತ್ತೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ನಿನ್ನೆ ಅಲ್ಲ ಸಾರಿ ಇವತ್ತು ಬೆಳಗ್ಗೆ ಬಂದು ರೀಚ್ ಆದ್ವಿ. 4:15 ಬಂದು ರೀಚ್ ಆದ್ವಿ. ಮನೆಗೆ ಬರೋಷ್ಟರಲ್ಲಿ 5:15 ಆಗಿತ್ತು. ಬಂದು ಮಲ್ಕೊಬಿಟ್ವಿ, ಹುಷಾರು ಬೇರೆ ಇರಲಿಲ್ಲ. ಸೊ ಇವಾಗ ಎದ್ದು ಸಂಜೆಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಚಳಿ ಆಗಿರೋದ್ರಿಂದ, ವಾತಾವರಣ ಚೇಂಜ್ ಆಗಿರೋದ್ರಿಂದ ಹುಷಾರಿಲ್ದಾರ ಮಲ್ಕೊಬಿಟ್ಟಿದ್ದೆ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.